ಈ ಸ್ಟೇರಿಂಗ್ ಅಲ್ಲಿ ಲೈಕ್ ಎ ಕಾರ್ ಫೀಲ್. ಈಗ ಡ್ರೈವರು ಲಾಂಗ್ ಜರ್ನಿ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಬೇಜಾರಾಗುತ್ತೆ, ಒಂದ್ ಕಡೆ ಸೈಡ್ಗೆ ಹಾಕೊಂಡು ಮಲ್ಕೊಬೇಕು ಅಥವಾ ರೆಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು. ಯಾಕಂದ್ರೆ ಅವ್ರ ಎಂಟರ್ಟೈನ್ಮೆಂಟ್ ಸಿಕ್ಕಿ ಮೈಂಡ್ ಫ್ರೆಶ್ ಆದ್ರೆ ಮಾತ್ರ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ರನ್ ಮಾಡಬಹುದು. ಆರಾಮ್ಸೆ ಇದನ್ನ ನಾವು ಹಿಂದಗಡೆ ಮಾಡ್ಕೊಂಡು ಸೇಮ್ ಕಾರಲ್ಲಿ ಯಾವ ತರ ನೀವು ರೆಸ್ಟ್ ಮಾಡ್ತಿರೋ ಆ ತರ ಆರಾಮ್ಸೆ ನಿದ್ರೆ ಮಾಡ್ಬೋದು. ಬಡವರಾದರೇನು ಬದುಕು ಹಾಲು ಜೇನು ಮಾಡಿದರು ಕೂಲಿ. ಬಡದು ಸೈಫೈ ಅಲ್ಲಿ ಸ್ಪೆಷಾಲಿಟಿ ಬಿಟ್ಟಿದ್ದಾರೆ ಸರ್. ಸೇಮ್ ಕಾರ್ ನೀವು ಟಾಪ್ ಅಂಡ್ ಹೈಯರ್ ವರ್ಷನ್ ಕಾರ್ ತಗೊಳ್ಳಿ, ನೀವು 20 ಲಕ್ಷ 35 ಲಕ್ಷ 30 ಲಕ್ಷ ಕಾರ್ ತಗೊಂಡ್ರು ಕೂಡ ಸೇಮ್ ಫೀಲ್ ಆಗುತ್ತೆ ನಮ್ಮ ಗಾಡಿನಲ್ಲಿ. ಬಡದು ಸೈಫೈ ನಲ್ಲಿ ನೋಡಿ, ಇದು ಸೆಂಟ್ರಲ್ ಲಾಕ್ ರಿಮೋಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ರಿಮೋಟ್ ಅಂತ ಅಂದ್ರೆ ನಿಮ್ಗೆ ಗಾಡಿನ ಆಫ್ ಅಂಡ್ ಆನ್ ಇದು ಮಾಡಬಹುದು. ಲಾಕ್ ಸಪೋಸ್ ಈಗ ಸೆಕ್ಯೂರಿಟಿಗೆ ಸಪೋಸ್ ಗಾಡಿ ನಿಲ್ಸಿರ್ತೀವಿ, ನಾವು ಕೀ ಇಟ್ಬಿಟ್ಟು ಎನಿ ಟೈಮ್ ನಾವು ಆನ್ ಮಾಡೋಕ್ಕಾಗೋದಿಲ್ಲ. ಅದ್ರ ಬದಲು ನಾವು ಇದು ಸೆಂಟ್ರಲ್ ಲಾಕ್ ಅಲ್ಲಿ ಆ ಲಾಕ್ ಮಾಡಿ ಇದು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆರಾಮ್ಸೆ ಇದು ಬರುತ್ತೆ. ಮತ್ತೆ ಇನ್ನೊಂದು ನೋಡಿ, 4 ಇಂಡಿಕೇಟರ್ ನಾವು ಇದ್ರಲ್ಲೇ ನೀವು 4 ಇಂಡಿಕೇಟರ್ ಇದು ಮಾಡಬಹುದು ನೀವು. ಅದಲ್ದೇ ನಾವು ಲಾಕ್ ಸಪೋಸ್ ಅಲ್ಲಿ ಇರ್ತೀರಾ, ನೀವು ಬರಕ್ಕಾಗೋದಿಲ್ಲ, ಡ್ರೈವ್ ಇದು ಮಾಡಬೇಕು, ನಾವು ಅನ್ಲಾಕ್ ಬಟನ್ ಹೋಗ್ತೀರಾ, ಆಟೋಮೆಟಿಕ್ ಇದು ಲಾಕ್ ಓಪನ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ನಾನು ಅನುಶ್ರೀ ಮಾತಾಡ್ತಾ ಇದ್ದೀನಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಅದರಲ್ಲಿ ದೋಸ್ತ್ ಎಕ್ಸೆಲ್ ಬಗ್ಗೆ ಮಾತಾಡಿದ್ವಿ. ಅದ್ರ ಜೊತೆಗೆ ಇದು ಬಡ ದೋಸ್ತ್ ಐಫೈ ಅಂತ ವೆಹಿಕಲ್ನ ಲಾಂಚ್ ಮಾಡಿದೀವಿ. ಇದನ್ನ ಏನಕ್ಕೆ ಬಡ ದೋಸ್ತ್ ಐಫೈ ಅಂತ ಕರಿತೀವಿ ಅಂದ್ರೆ, ಇದು ತುಂಬಾ ದೊಡ್ಡ ವೆಹಿಕಲ್ಲು ಅಷ್ಟೇ, ಅದು ಇದಕ್ಕಿಂತ ಸ್ವಲ್ಪ ಚಿಕ್ಕದ ವೆಹಿಕಲ್ ಬರುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ವೆಹಿಕಲ್ ಅಂತ ಅಂದ್ಬಿಟ್ಟು. ಇದರಲ್ಲಿ 2 ತರ ಬರುತ್ತೆ, FSD ಮತ್ತೆ HSD ಅಂತ. FSD ಅಂದ್ರೆ ನಿಮ್ಗೆ ಹಾಫ್ ಬಾಡಿ ಬರುತ್ತೆ, HSD ಅಂದ್ರೆ ಫುಲ್ ಬಾಡಿ ಬರುತ್ತೆ, ಕ್ಯಾಬಿನ್ ವರ್ಗೂ ಲೆಂತ್ ಬರುತ್ತೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಇದ್ರದ್ದು HP ಏನು, CC ಏನು, ಪೇಲೋಡ್ ಏನು, ಡೀಸೆಲ್ ಕೆಪಾಸಿಟಿ ಏನಿದೆ, ಆಮೇಲೆ ಇದು ಡ್ರೈವರ್ ಕ್ಯಾಬಿನ್ ಕಂಫರ್ಟ್ ಏನಿದೆ, ಮತ್ತೆ ಪ್ರತಿಯೊಂದನ್ನು ಟೈರ್ ಸೈಜ್ ಏನಿದೆ, ಪೇಲೋಡ್ ಏನಿದೆ, ಪ್ರತಿಯೊಂದನ್ನು ನನ್ನ ಕೊಲ್ಲಿಗಾದಂಥ ಮಹಾಲಿಂಗಯ್ಯ DJ ಸರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಿಂಗಯ್ಯ DJ ಅಂತೇಳಿ. ಈ ಸನ ಆಟೋಮೋಟಿವ್ಸ್ ವೆಹಿಕಲ್ ಶೋರೂಮ್ನಲ್ಲಿ ನಾನು ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಅವಲೇ ಒಂದು ವಿಡಿಯೋ ನೋಡಿದ್ರಿ, ನಮ್ಮ ಸನ ಆಟೋಮೋಟಿವ್ಸ್ನಲ್ಲಿ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ವೆಹಿಕಲ್ಲು ದೋಸ್ತ್ ಸ್ಟ್ರಾಂಗ್ ಎಕ್ಸೆಲ್ ಅಂತ. ಅದು ನಿಮಗೆ 1400 kg ಪೇಲೋಡಲ್ಲಿ ವೆಹಿಕಲ್ ಸಿಗ್ತಾ ಇತ್ತು. ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡಿದ್ದೀರಾ. ಈಗ ಅದೇ ಥರ ಹೊಸದಾಗಿ ಒಂದು ವೆಹಿಕಲ್ ನಮ್ಮಲ್ಲಿ ಲಾಂಚ್ ಆಗಿದೆ. ಆ ಲಾಂಚ್ ಆಗಿರೋ ವೆಹಿಕಲ್ಲು ಇದೇ ಬಡ ದೋಸ್ತ್ ಐಫೈ ಅಂತ ಹೇಳಿ. ಈ ಬಡ ದೋಸ್ತ್ ಐಫೈನಲ್ಲಿ ನಿಮಗೆ ಬೇಕಾದಷ್ಟು ಫೀಚರ್ಸು ಆ್ಯಡ್ ಆಗಿದ್ದಾವೆ. ಮುಂಚೆ ಇದ್ದಿದ್ದು ಬಡ ದೋಸ್ತ್ i4ಗಿಂತ ಐಫೈನಲ್ಲಿ ಏನೆಲ್ಲ ಫೀಚರ್ಸ್ ಎಲ್ಲ ಆ್ಯಡ್ ಆಗಿದ್ದಾವೆ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈ ನಮ್ಮ ಬಡ ದೋಸ್ತಲ್ಲಿ ನಿಮಗೆ ಸ್ಪೇಷಿಯಸ್ ಕ್ಯಾಬಿನ್ ಇದೆ, ಒಂದನೇದು. ಎರಡನೇದು ನಿಮಗೆ ನೋಡಿ, ಲೋಡ್ ಬಾಡಿ ಲೆಂತ್ ಅಪ್ ಟು ಇಲ್ಲಿಂದ ಅಲ್ಲಿರೋ ತಗೊಂಡ್ರೆ ನಿಮಗೆ 10 ಫೀಟ್ವರೆಗೂ ಸಿಗ್ತಾ ಇದೆ. ಮತ್ತು ನಿಮಗೆ ಹೈಟಲ್ಲಿ ನಿಮಗೆ HST ಅಂತಲೂ ಕೂಡ ಬರುತ್ತೆ, ಮತ್ತು ಆಫ್ ಬಾಡಿ ಕೂಡ ಬರುತ್ತೆ. ಮತ್ತು ಅದೇ ಥರ ನಿಮಗೆ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಯಾರು ಕಂಟೈನರ್ ಕಟ್ಸ್ಕೊಳ್ಳೋ ಅಂತ ಇದ್ರೆ ನಿಮಗೆ CBC ಕೂಡ ಅವೈಲೇಬಲ್ ಇದೆ, ಅದು ಕೂಡ ಸಿಗುತ್ತೆ. ಇದರಲ್ಲಿ 50 ಲೀಟರ್ ಇದೆ. ಹಾಗೆಯೇ ಈ ವೆಹಿಕಲ್ ಅಲ್ಲಿ ನೋಡ್ತಾ ಇದೀವಿ ನೀವು, ಲೆಂತ್ ಬಂದು ನಿಮಗೆ ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಲೋಡ್ ಬಾಡಿ ಲೆಂತ್ 10 ಫೀಟ್ ಬರುತ್ತೆ. ಹಾಗೇನೆ ವಿಡ್ತ್ ತಗೊಂಡ್ರೆ ನಿಮಗೆ 5.9 ಬರುತ್ತೆ. ಈ ತರ ಈ ಸೆಗ್ಮೆಂಟ್ ಅಲ್ಲಿ ನಮ್ಮ ಅಶೋಕ್ ಲ್ಯಾಂಡ್ ಅಲ್ಲಿ ಮಾತ್ರನೇ ಈ ತರ ಸ್ಪೇಷಿಯಸ್ ಆಗಿರೋ ತೊಟ್ಟಿ ಸಿಗ್ತಾ ಇರೋದು. ಹಾಗಾಗಿ ನಮ್ಮ ಗ್ರಾಹಕರಿಗೆ ಪ್ರತಿಯೊಬ್ಬರಿಗೂ ಜಾಸ್ತಿ ಲೋಡ್ನ ತುಂಬಾ ದೂರ ತಗೊಂಡು ಹೋಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ನೋಡ್ತಾ ಇದ್ರ ಈ ಬಡ ದೋಸ್ತ್ ಐಫೈನಲ್ಲಿ ನಿಮಗೆ 4 ಕಲರ್ ಅವೈಲೇಬಲ್ ಇದೆ. ಯಾವುದೇ ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಇಷ್ಟೊಂದು ಕಲರ್ಸ್ ಅವೈಲೇಬಲ್ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಅಶೋಕ್ ಲೈನ್ ಶೋರೂಮ್ ಅಲ್ಲಿ ನಿಮಗೆ ನಮ್ಮ ಕಂಪನಿ ಕಡೆಯಿಂದ 4 ಕಲರ್ ಬರುತ್ತೆ. ಅದು ಒಂದು ಸ್ಟೇಬಲ್ ಗ್ರೇ, ಇನ್ನೊಂದು ಬ್ಲೂ ಬರುತ್ತೆ. ಅದೇ ರೀತಿ ಅರಿಶ್ರೀ ನಿಮ್ಗೆಲ್ಲರಿಗೂ ಗೊತ್ತಿದಂಗೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಅಂತ ಕಲರ್ಸ್ ಇವೆಲ್ಲ, ಮತ್ತೆ ವೈಟ್ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಟೋಟಲ್ 4 ಕಲರ್ಸ್ ನಮ್ಮ ಕಡೆಯಿಂದ ಅವೈಲೇಬಲ್ ಇದೆ. ಹಾಗೆ ನೋಡಿದ್ರೆ ನೀವು ಬಡ ದೋಸ್ತ್ ಐಫೈನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಇವಾಗ ನೋಡ್ತಾ ಹೋಗ್ತೀವಿ. ಈ ಬಡ ದೋಸ್ತ್ ಫಸ್ಟು ಕ್ಯಾಬಿನ್ ಇದೆ. ಈ ಕ್ಯಾಬಿನ್ ಎಷ್ಟು ದೊಡ್ಡದಾಗಿದೆ ಅಂತಂದರೆ, ಇನ್ ಕೇಸ್ ಯಾರಾದರೂ ಡ್ರೈವರ್ಸು
ತಮಿಳ್ನಾಡು, ಆಂಧ್ರ ಆ ಕಡೆ ಎಲ್ಲ ಲಾಂಗ್ ಹೋಗ್ತಾ ಇರ್ತಾರೆ. ಆ ಲಾಂಗ್ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ರೂಮ್ ಮಾಡೋಂಥ ಅವಶ್ಯಕತೆ ಬೇಕಾಗುತ್ತೆ. ಈ ಥರ ಸ್ಪೇಷಿಯಸ್ ಆಗಿರೋ ಕ್ಯಾಬಿನಲ್ಲಿ ಇವರು ಆರಾಮ್ಸೆಗೆ ಇಲ್ಲೇ ಮಲಿಕೊಂಡು ನಿದ್ದೆ ಮಾಡಿ ದೂರದ ಪ್ರಯಾಣನ ಮಾಡ್ಕೊಬರ್ಬೋದು. ಆ ಥರ ಒಂದು ಆಪ್ಷನ್ ಇಡೀ ಬಡ ದೋಸ್ತ್ ಬಿಟ್ಟರೆ ಬೇರೆ ಯಾವ ಸೆಗ್ಮೆಂಟಲ್ಲೂ ಇಲ್ವೇ ಇಲ್ಲ. ಈ ಥರ ಸ್ಪೇಷಿಯಸ್ ಅಷ್ಟು ಚೆನ್ನಾಗಿದೆ. ಆಮೇಲೆ ನೀವು ಸ್ಟೇರಿಂಗ್ ನೋಡ್ತಾ ಇದ್ದೀರಾ. ಈ ಸ್ಟೇರಿಂಗಲ್ಲಿ ಲೈಕ್ ಎ ಕಾರ್ ಫೀಲ್, ಅಂದರೆ ನೀವು ಕಾರ್ನ ಯಾವ ಥರ ಡ್ರೈವ್ ಮಾಡ್ಕೊಂಡು ಈಸಿಯಾಗಿ ಓಡಿಸ್ಕೊಂಡು ಹೋಗ್ತಿರೋ, ನೀವು ಅಷ್ಟು ಟನ್ನೇಜ್ ಗಾಡಿ ಹಾಕೊಂಡೋದ್ರೂ ಆರಾಮ್ಸೆ ಗಾಡಿ ಓಡಿಸ್ಕೊಂಡು ಇವತ್ತು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಆಮೇಲೆ ನೀವು ಗೇರ್ ಸಿಸ್ಟಮ್ ನೋಡ್ತಾ ಇದ್ದೀರಾ. ಈ ಗೇರ್ ಸಿಸ್ಟಮು ಅಷ್ಟೇ, ಯಾವುದೇ ಲಕ್ಸುರಿ ಕಾರ್ಗೆ ಕಡಿಮೆ ಇಲ್ಲ, ಆ ಥರ ಈ ಗೇರ್ ಸಿಸ್ಟಮ್ನ ಬಿಟ್ಟಿದ್ದಾರೆ. ಇದು ನಮ್ಮ ಅಶೋಕ್ ಲೇಲ್ಯಾಂಡ್ನಲ್ಲಿ ಮಾತ್ರ ಇದೆ, ಬೇರೆ ಯಾವ ವೆಹಿಕಲ್ಲೂ ಈ ಥರ ಆಪ್ಷನ್ಸ್ ಇಲ್ಲ. ಹಾಗೆ ನೋಡ್ತಾ ಇದ್ದೀರಾ, ಈ ಬಡ ದೋಸ್ತ್ ಐಫೋನಲ್ಲಿ ಡಿಜಿಟಲ್ ಮೀಟರ್ ಕೂಡ ಇದೆ. ಅದು ಕೂಡ ನಿಮ್ಮ ಡ್ರೈವಿಂಗ್ಗೆ ಕಂಫರ್ಟ್ ಇದೆ. ಆಮೇಲೆ ಮೋರ್ ಮೈಲೇಜು ಎಲ್ಲನೂ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ಹಾಗೆ ನೋಡ್ತಾ ಇದ್ದೀರಿ, ಈ ಇಂಜಿನ್ ಬಂದು 1.5 ಲೀಟರ್ ಡೀಸೆಲ್ ಇಂಜಿನ್ನು. ಇದು 80 HP ಹಾರ್ಸ್ ಪವರ್ನ ಕೊಡುತ್ತೆ. ಹಾಗೆಯೇ ಇದು ನಿಮಗೆ 220 Nm ನ್ಯೂಟನ್ ಮೀಟರ್ ಟಾರ್ಕ್ ಪವರ್ ಕೊಡುತ್ತೆ. ಈ ಇಂಜಿನ್ನಲ್ಲಿ ನಿಮಗೆ LNT ಇಂಜಿನ್, ಇದು ವಿತೌಟ್ ಡೆಫ್. ಮುಂಚೆ ನಿಮಗೆ ಡೆಫ್ ಬರ್ತಾ ಇತ್ತು, ಈ ಐಫೋನಲ್ಲಿ ಡೆಫ್ ಇಲ್ಲ, ವಿತೌಟ್ ಡೆಫ್ ಬರ್ತಾ ಇದೆ. ಈ ಇಂಜಿನ್ಗೆ 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ, ಕಂಪ್ನಿ ಕಡೆಯಿಂದ ವಾರಂಟಿ ಕೊಟ್ಟಿದ್ದಾರೆ. ಇಡೀ ಈ ಸೆಗ್ಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಕಂಪನಿಯಲ್ಲಿ ಯಾರು ಕೊಟ್ಟಿಲ್ಲ, ಎಲ್ಲ 3 ವರ್ಷಕ್ಕೆ ಲಾಸ್ಟ್ ಮಾಡಿದ್ದಾರೆ. ನಮ್ಮ ಅಶೋಕ್ ಲೇಲ್ಯಾಂಡ್ ಕಂಪ್ನಿ 5 ವರ್ಷ ವಾರಂಟಿನ ಫ್ರೀಯಾಗಿ ಕೊಡ್ತಾ ಇದೆ. ಬಡದು ಸೈಫೈ ಅಲ್ಲಿ ಒಂದು ಸ್ಪೆಷಾಲಿಟಿ ಬಿಟ್ಟಿದ್ದಾರೆ ಸರ್. ಏನಂದ್ರೆ ಸೇಮ್ ಕಾರು, ನೀವು ಟಾಪ್ ಅಂಡ್ ಹೈಯರ್ ವರ್ಷನ್ ಕಾರ್ ತಗೊಳ್ಳಿ, ನೀವು 20 ಲಕ್ಷ, 25 ಲಕ್ಷ, 30 ಲಕ್ಷ ಕಾರ್ ತಗೊಂಡ್ರು ಕೂಡ ಸೇಮ್ ಫೀಲ್ ಆಗುತ್ತೆ ನಮ್ಮ ಗಾಡಿನಲ್ಲಿ, ಬಡದು ಸೈಫೈನಲ್ಲಿ. ನೋಡಿ, ಇದು ಸೆಂಟ್ರಲ್ ಲಾಕ್ ರಿಮೋಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ರಿಮೋಟ್ ಅಂತ ಅಂದ್ರೆ ನಿಮ್ಗೆ ಗಾಡಿನ ಲಾಕ್ ಅಂಡ್ ಆಫ್ ಅಂಡ್ ಆನ್ ಇದು ಮಾಡ್ಬೋದು. ಲಾಕ್ ಸಪೋಸ್ ಈಗ ಸೆಕ್ಯೂರಿಟಿಗೆ, ಸಪೋಸ್ ಗಾಡಿ ನಿಲ್ಸಿರ್ತೀವಿ, ನಾವು ಕೀ ಇಟ್ಬಿಟ್ಟು ಎನಿ ಟೈಮ್ ನಾವು ಆನ್ ಮಾಡೋಕ್ಕಾಗೋದಿಲ್ಲ. ಅದ್ರ ಬದಲು ನಾವು ಇದು ಸೆಂಟ್ರಲ್ ಲಾಕ್ ಅಲ್ಲಿ ಲಾಕ್ ಮಾಡಿ ಇದು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆರಾಮ್ಸೆ ಇದು ಬರುತ್ತೆ. ಮತ್ತೆ ಇನ್ನೊಂದು ನೋಡಿ, 4 ಇಂಡಿಕೇಟರ್, ನಾವು ಇದ್ರಲ್ಲೇ ನೀವು 4 ಇಂಡಿಕೇಟರ್ ಇದು ಮಾಡ್ಬೋದು ನೀವು. ಅದಲ್ದೇ ನಾವು ಲಾಕ್, ಸಪೋಸ್ ಅಲ್ಲಿ ಇರ್ತೀರಾ, ನೀವು ಬರೋಕ್ಕಾಗೋದಿಲ್ಲ, ಡ್ರೈವ್ ಇದು ಮಾಡಬೇಕು, ನಾವು ಅನ್ಲಾಕ್ ಬಟನ್ ಹೋಗ್ತೀರಾ, ಆಟೋಮೆಟಿಕ್ ಇದು ಲಾಕ್ ಓಪನ್ ಆಗುತ್ತೆ. ಇದೊಂದು ಸ್ಪೆಷಾಲಿಟಿ ಬಿಟ್ಟಿದ್ದಾನೆ ಐಫೈನಲ್ಲಿ. ಕಸ್ಟಮರ್ ಅಷ್ಟು ಲಕ್ಷ ಬಂಡವಾಳ ಹಾಕ್ತಾರೆ, ಬಟ್ ಫೀಲ್ ಆಗಬಾರ್ದು, ಅವ್ರು ಯಾವ್ದಕ್ಕೂ ಬೇಜಾರಾಗಬಾರ್ದು. ಆ ಒಂದು ಕಾರಣಕ್ಕೆ ನಿಮಗೆ ಕಾರ್ ಲೈಕ್ ಇದನ್ನು ಕೊಟ್ಟಿದ್ದಾರೆ. ಇದು ನೋಡಿ, ಬನ್ನಿ ಹಾಗೆ ನಾವು ಒಳಗಡೆ ನೋಡೋಣ. ಇದು ಕೂಡ AC ಪವರ್ ಸ್ಟೇರಿಂಗ್ ಎರಡೂ ಬರುತ್ತೆ. ಇದು ಟಾಪ್ ಎಂಡ್ ಮಾಡಲ್, ಬಡದೋಸ್ ಐಫೈನಲ್ಲಿ LX ಅಂತ ಹೇಳಿ ಟಾಪ್ ಎಂಡ್ ಮಾಡಲ್. ಇದರಲ್ಲಿ ನೋಡಿ, ಇಲ್ಲಿ ಸ್ಕ್ರೀನ್ LED. ಈಗ ಡ್ರೈವರು ಲಾಂಗ್ ಜರ್ನಿ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಬೇಜಾರಾಗುತ್ತೆ, ಒಂದ್ ಕಡೆ ಸೈಡ್ಗೆ ಹಾಕೊಂಡು ಮಲ್ಕೊಬೇಕು ಅಥವಾ ರೆಸ್ಟ್ ಮಾಡ್ಬೇಕು. ರೆಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು. ಯಾಕಂದ್ರೆ ಅವ್ರ ಎಂಟರ್ಟೈನ್ಮೆಂಟ್ ಸಿಕ್ಕಿ ಮೈಂಡ್ ಫ್ರೆಶ್ ಆದ್ರೆ ಮಾತ್ರ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ರನ್ ಮಾಡಬಹುದು. ಈ ವೆಹಿಕಲ್ ಲಾಂಗ್ ಹೋಗೋದ್ರಿಂದನ ಸಪೋಸ್ 100-200 ಕಿಲೋಮೀಟರ್ ಹೋಗ್ತಾರೆ, ಸ್ಟ್ರೈನ್ ಆಗುತ್ತೆ, ಸೈಡ್ಗೆ ಹಾಕೊಬೇಕು, ರೆಸ್ಟ್ ಮಾಡಬಹುದು ಆರಾಮ್ಸೆ. ಅವರು ಇಲ್ಲಿ ಯಾವ್ದು ಬೇಕಾದ್ರೂ ಇದು ಮಾಡ್ಕೊಂಡು ಸಿಸ್ಟಮ್ ಇರುತ್ತೆ. ನೋಡಿ, ನೀವು ಯಾವ್ದು ಚಾನಲ್ ಬೇಕಾದ್ರೂ, ನೀವು USB ಕೂಡ ಕನೆಕ್ಷನ್ ಆಪ್ಷನ್ ಇದೆ, ಚಾರ್ಜರ್ ಆಪ್ಷನ್ ಇದೆ, ನಿಮ್ಗೆ ಯಾವ್ದು ಬೇಕಾದ್ರೂ ಇದು ಮಾಡ್ಕೊಬಹುದು ನೀವು ಇದರಲ್ಲಿ. ಇದೊಂದು ಸ್ಪೆಷಾಲಿಟಿ. ಕಾರಲ್ಲಿ ಕೂಡ ಸೇಮ್ ನೀವು ಇದೇ ತರನೇ ಬರುತ್ತೆ. ಅಂದ್ರೆ ನೀವು ಕಾರ್ ಮಿನಿಮಮ್ ಆದ್ರೂ 15-20 ಲಕ್ಷ ಬಂಡವಾಳ ಹಾಕ್ಬೇಕು ಸರ್. ಇದು ಕೇವಲ 12 ಲಕ್ಷದಲ್ಲಿ ಸಿಗುತ್ತೆ ನಿಮ್ಗೆ ಬಡದು ಸೈಫೈನಲ್ಲಿ. ಆಮೇಲೆ ಇಲ್ಲಿ ಡ್ರೈವರ್ ಸಪೋಸ್ ರೆಸ್ಟ್ ಮಾಡ್ಬೇಕು ಅಂದಾಗ ಇದನ್ನ ಹಾಕೊಂಡು ನಾವು ಆರಾಮ್ಸೆ ಇಲ್ಲಿ ನಾವು ರೆಸ್ಟ್ ಮಾಡ್ಬೋದು. ಇದ್ರಲ್ಲೇ ಇದು ಮಾಡ್ಕೊಬಹುದು ಆರಾಮ್ಸೆ. ಇದನ್ನ ನಾವು ಹಿಂದಗಡೆ ಮಾಡ್ಕೊಂಡು ಸೇಮ್ ಕಾರಲ್ಲಿ ಯಾವ ತರ ನೀವು ರೆಸ್ಟ್ ಮಾಡ್ತಿರೋ ಆ ತರ ಆರಾಮ್ಸೆ ನಿದ್ರೆ ಮಾಡ್ಬೋದು. ಸೈಡಿಗೆ ಹಾಕೊಂಡು ಆರಾಮ್ಸೆ, ಈಗ ಲಾಂಗ್ ಹೋಗ್ತೀವಿ, ನಿದ್ರೆ ಮಾಡ್ಬೋದು. ಶೀಟ್ ಕೂಡ ಲಾಂಗ್ ಇದೆ. ಒಂದ್ ವೇಳೆ ನಾವು ಶೀಟಲ್ಲೇ ಬೇಡ, ನಾವು ಲಾಂಗ್ ಇದೆಯಲ್ವಾ ಶೀಟು, ಇದು 2+1 ಕೆಪಾಸಿಟಿ, ಸೀಟಿಂಗ್ ಕೆಪಾಸಿಟಿ ಬಂದು ಡ್ರೈವರು ಪ್ಲಸ್ ಕೋ ಡ್ರೈವರ್ ಇಬ್ರು ಬರ್ತಾರೆ. RTO ಪಾಸಿಂಗ್ ನಿಮ್ಗೆ RTO ಇಂದಾನೆ 2+1 ಬರುತ್ತೆ, ಆರಾಮ್ಸೆ ಮಲ್ಕೊಂಡ್ಬಿಡ್ಬೋದು ನೀವು. ಇದು ಸ್ಟೇರಿಂಗ್ ಲಾಕ್. ಇದು ಈ ಸ್ಟೇರಿಂಗ್ ಇದನ್ನ ನೀವು ಅಪ್ ಅಂಡ್ ಡೌನ್ ಮಾಡ್ಬೋದು. ನಿಮ್ಗೆ ಸಪೋಸ್ ಈಗ ಯಾರು ಕುಳ್ಳುಗಿರ್ತಾರೆ, ಕಾರಲ್ಲಿ ಸೇಮ್ ಲೈಕ್ ಬರುತ್ತೆ, ಅದೇ ತರ ಏನ್ ಕಾರ್ ಇದಿರುತ್ತೋ ಅಪ್ ಅಂಡ್ ಡೌನ್ ಮಾಡ್ಕೊಬಹುದು. ನಿಮ್ಗೆ ಎಷ್ಟು ಇದಾಗಬೇಕೋ ಆ ತರ ನೀವು ಸೆಟ್ ಮಾಡ್ಕೊಬಹುದು. ಕಾರಲ್ಲಿ ಯಾವ ತರ ಸೇಮ್ ಬರುತ್ತೋ ಸೇಮ್ ಫೀಲು ಇದ್ರಲ್ಲಿ ಬರುತ್ತೆ. ನಿಮ್ಗೆ LEDs ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಸ್ಟೇರಿಂಗ್ ಅಪ್ ಅಂಡ್ ಡೌನ್ ಬರುತ್ತೆ. ಮತ್ತೆ ಇಲ್ಲಿ ನೋಡಿ, ಡ್ಯಾಶ್ ಬೋರ್ಡ್ ಸೇಮ್ ಕಾರ್ ಲೈಕ್ ಕಾರ್ ಇದರಲ್ಲಿ ಡಬಲ್ ಡ್ಯಾಶ್ ಬೋರ್ಡ್ ಕೊಡ್ತಾನೆ ನಿಮ್ಗೆ. ಇದರಲ್ಲಿ ಅಷ್ಟು ಕಸ್ಟಮರ್ಗೆ ಈ ಅಮೌಂಟ್ ಅಲ್ಲಿ ನಿಮ್ಗೆ ಏನೆಲ್ಲ ಸಿಗ್ಬೇಕು, ಕಾರಲ್ಲಿ ಸಿಗ್ಬೇಕು ಅನ್ನೋದು ಎಲ್ಲಾ ರೀತಿದು ಸಿಗುತ್ತೆ ನೋಡಿ. ಇದು ಬೇರೆ ಯಾವ ವೆಹಿಕಲ್ ಅಲ್ಲೂ ಕೂಡ ಇದು ಆಪ್ಷನ್ಸ್ ಇಲ್ಲ. ಇದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಐಫೈ ನಲ್ಲಿ ಮಾತ್ರ ಬರುತ್ತೆ. ಇದರಲ್ಲಿ ಕೂಡ LE, LS, LX 3 ವೇರಿಯಂಟ್ಸ್ ಬರುತ್ತೆ. ಇದು ಟಾಪ್ ಎಂಡ್ ಮಾಡಲ್ LX ಇರೋದು. AC ನೋಡಿ, ನಿಮ್ಗೆ ಇಲ್ಲಿ ಡ್ರೈವರ್ ಸೀಟು, ಕೋ ಡ್ರೈವರ್ಗೆ ಇಬ್ರಿಗೂ ಕೂಡ AC ಆಪ್ಷನ್ಸ್ ಇರುತ್ತೆ. AC ನೀವು ಆನ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಇದು ಮಾಡ್ಕೊಬಹುದು. ರೆಸ್ಟ್ ಮಾಡೋದಕ್ಕೆ ಕಾರಲ್ಲಿ ಯಾವ ತರ ಲೈಕ್ ಇದು ಮಾಡ್ತಿರೋ ನೀವು ಸೇಮ್ ಫೀಲ್. ಕಾರಲ್ಲಿ ಒಂದೇನಂತ ಅಂದ್ರೆ ನೀವು ಜಸ್ಟ್ ಜರ್ನಿ ಮಾಡಕ್ ಯೂಸ್ ಮಾಡ್ತೀರಾ, ಅದರಲ್ಲಿ ಅರ್ನಿಂಗ್ ಮಾಡಕ್ ಆಗೋದಿಲ್ಲ.
ಸ್ವಂತಕ್ಕೆ ಯೂಸ್ ಮಾಡ್ಕೊಬಹುದು ಅಷ್ಟೇನೆ. ಇದೇನಂದ್ರೆ 2 in 1 ನಿಮ್ಗೆ ಬಾಡ್ಗೆನೂ ಹೊಡಿತೀರಾ, ಜೊತೆಗೆ ನೀವು ರೆಸ್ಟ್ ಮಾಡ್ತೀರಾ. ಸೇಮ್ ಟು ಸೇಮ್ ಕಾರ್ ನಾವೊಂದು ಮನೆಯಲ್ಲಿ ನಾವೊಂದು 20 ಲಕ್ಷದ ಕಾರ್ ಇಟ್ಕೊಂಡಿದೀವಿ ಅನ್ನೋ ತರ ಫೀಲ್ ಆಗ್ತಾರೆ, ಪ್ರತಿಯೊಬ್ಬ ಕಸ್ಟಮರ್ ಕೂಡ ಫೀಲ್ ಆಗ್ತಾರೆ ಸರ್. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.